ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ಮಹರ್ಷಿಯವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಉಪ ಪ್ರಾಧ್ಯಾಪಕರಾದಂತಹ ಶ್ರೀಮತಿ ಭಾರತಿ ಮೇಡಂ ರವರು ಇರುತ್ತಾರೆ. ಇವರ ಬಗ್ಗೆ ಕಿರುಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ ಮತ್ತು ಇವರು ಬಿಕಾಂ ಪದವೀಧರರಾಗಿದ್ದಾರೆ. ಇವರು ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ MSc ಮುಗಿಸಿರುತ್ತಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಕೆಂಗೇರಿ ಉಪನಗರದಲ್ಲಿ ಕಳೆದ 10 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ಜನರಿಗೆ ನೀಡುತ್ತಿದ್ದಾರೆ. ಇವರನ್ನು ಈ ದಿನದ ಚಿಂತನಾ ವಿಷಯವಾದ ಸಂತೋಷ, ಹ್ಯಾಪಿನೆಸ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಸಂತೋಷ. ಸಂತೋಷ ಅನ್ನೋದು ಮಾರ್ಕೆಟಲ್ಲಿ ಸಿಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ದುಡ್ಡು ಕೊಟ್ಟು ಕೊಂಡ್ಕೊಂಬಂದು ಆರಾಮಾಗಿ ಇದ್ಬಿಡ್ಬೋದಿತ್ತು. ಆದ್ರೆ ಇದೊಂದು ಬಿಟ್ಟು ಇನ್ನೆಲ್ಲಾ ಸಿಗುತ್ತೆ. ಏನ್ ಪ್ರಯೋಜನ? ಜೀವನ ಇಡೀ ಇದೊಂದಕ್ಕೋಸ್ಕರನೇ ತಾನೇ ಹೋರಾಡೋದು. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಒಂದು 4-5 ವರ್ಷದ ಒಳಗೆ ಸಂತೋಷವಾಗಿರ್ತಾರೆ. ಆದ್ರೆ ಅದು ಕಣ್ ಬಿಡೋ ಅಷ್ಟ್ರಲ್ಲೇ ಕಳೆದೋಗಿರುತ್ತೆ. ಅದ್ರ ಅರಿವೇ ಇರಲ್ಲ. ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ಕೂಲು, ಓದು, ಕಾಂಪಿಟೇಷನ್, ಈ ಕಂಪ್ಯಾರಿಸನ್, ಮಾರ್ಕ್ಸು ಅಂತ ಬೇಸತ್ತು ಹೋಗ್ತಾರೆ. ಮುಂಚೆ ಮಕ್ಕಳು ಬೈಲಲ್ಲಿ ಆಟ ಆಡೋರು, ಕೆರೆ, ಕುಂಟೆ, ಬಾವಿ ಅಂತ ಆಟ ಆಡೋರು. ಹೊಲ ಗದ್ದೆಗಳಲ್ಲಿ ಅಪ್ಪ ಅಮ್ಮ, ಅಜ್ಜಿ, ತಾತ ಇವರುಗಳ ಜೊತೆ ಇರೋರು. ಹೀಗಾಗಿ ಅವರಿಗೆ ಪ್ರಾಣಿ, ಪಕ್ಷಿ, ಗಿಡ, ಮರ, ಹೂವು, ಹಣ್ಣು ಎಲ್ಲದರ ಪರಿಚಯ ಇರ್ತಿತ್ತು. ಅವುಗಳ ಔಷಧೀಯ ಗುಣ ಕೂಡ ಗೊತ್ತಿರ್ತಿತ್ತು. ಎಷ್ಟು ಸಂತೋಷದಿಂದ ಆಟ ಆಡ್ಕೊಂಡಿರೋರು. ಒಂದ್ 5-6 ವರ್ಷದ ಹಿಂದೆ ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ. ಒಂದ್ಸಲ ಒಂದ್ ಹಳ್ಳಿಲಿ ಬೈಲಲ್ಲಿ ಒಂದು 10-12 ವರ್ಷದ ಮಕ್ಕಳು ಆಟ ಆಡ್ತಿರ್ತಾರೆ. ಆಗ ಒಂದು ಚಿರತೆ ಬಂದ್ಬಿಡತ್ತೆ. ಅದನ್ನ ನೋಡಿ ಒಬ್ಬ ಹುಡುಗ ಕಲ್ ತಗೊಂಡು ಎಸೆದ್ ಬಿಡ್ತಾನೆ. ಇನ್ನೊಬ್ಬ ಅಲ್ಲೇ ಒಂದು ಕಟ್ಟಿಗೆ ಬಿದ್ದಿರತ್ತೆ, ಅದನ್ನ ಎಸಿತಾನೆ. ಇನ್ನೊಬ್ಬ ಹತ್ರದಲ್ಲೇ ಮನೆ ಇರತ್ತೆ, ಓಡೋಗಿ ಸಾಕಿರೋ ನಾಯಿನ ಕರ್ಕೊಂಬರ್ತಾನೆ. ಕಡೆಗೆ ಈ ಹುಡುಗರ ಆರ್ಭಟ ನೋಡಿ ಚಿರತೆನೆ ಓಡೋಗ್ಬಿಡತ್ತೆ. ಅದೇ ಇವಾಗೇನಾದ್ರೂ ಚಿರತೆ ಕಾಣಿಸ್ಬಿಟ್ರೆ ಹಾರ್ಟ್ ಅಟ್ಯಾಕೇ ಆಗ್ಬಿಡತ್ತೇನೋ. ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸೇ ಮುಖ್ಯ. ಅದ್ ಬಿಟ್ಟು ಓದು ಅಂದ್ರೆ ಬುಕ್ಕಲ್ಲಿರೋಷ್ಟು ಮಾತ್ರ ತಿಳ್ಕೊಂಡಂಗ ಆಗ್ಬಿಡತ್ತೆ. ಪಾಪ ಇವಾಗಿನ ಮಕ್ಕಳ ಬಾಲ್ಯ ನಿಜವಾಗ್ಲೂ ಬೇಜಾರಾಗತ್ತೆ. ಒಂದ್ 10 kg ಭಾರದ ಬ್ಯಾಗ್ ಹೊತ್ಕೊಂಡು ಸ್ಕೂಲ್ಗೆ ಹೋಗೋದು, ಬಂದ ಮೇಲೆ ಟ್ಯೂಷನ್ನು, ಮತ್ತೆ ಓದು, ಬರೀ ಮಾರ್ಕ್ಸ್ ಒಂದೇ ಬದುಕು ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದ್ಸಲ ಸ್ಕೂಲ್ನಲ್ಲಿ ಟೀಚರ್ ಕೇಳ್ತಾರೆ, ನೋಡಿ ಮಕ್ಕಳ, ನ್ಯೂಟನ್ ಮರದ ಕೆಳಗೆ ಕೂತಿದ್ದಾಗ ಒಂದು ಸೇಬ್ ಬೀಳುತ್ತೆ, ಅದರಿಂದ ಗುರುತ್ವಾಕರ್ಷಣೆ ಕಂಡುಹಿಡಿದ್ರು. ಈಗ ಅದರಿಂದ ನಿಮ್ಗೆ ಏನ್ ಅನ್ಸತ್ತೆ ಅಂತ ಕೇಳ್ತಾರೆ. ಆಗ ನ್ಯೂಟನ್ ನಮ್ ತರ ಕ್ಲಾಸ್ ರೂಮ್ ನಲ್ಲಿ ಕೂತಿದ್ರೆ ಏನು ಕಂಡು ಹಿಡಿತಾ ಇರ್ಲಿಲ್ಲ ಅನ್ಸುತ್ತೆ ಸರ್ ಅಂತ ಹೇಳ್ತಾರೆ. ಇದು ಒಂದ್ ಜೋಕ್ ಅಷ್ಟೇ. ಆದ್ರೆ ಈಗ ಹಾಗೆ ಆಗಿದೆ. ಬರೀ 4 ಗೋಡೆ ಮಧ್ಯೆ ಕೂತಿರೋ ಹಾಗಾಗಿದೆ. ಈಗ ಬಾಲ್ಯ ಅಂದ್ರೆ ಸಂತೋಷನೇ ಇಲ್ಲ. ಇನ್ ಮುಂದೆ ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ಳೋದಕ್ಕೆ ಏನೂ ಸಿಗಲ್ಲ. ಇನ್ನು ಮದ್ವೆ ಆದ್ಮೇಲೆ ಆಗಿನ್ನೂ ಸರಿ, ಸಂಸಾರ, ಮಕ್ಕಳು ಅಂತ ಲೈಫ್ ಲಾಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಕಳೆದೋಗುತ್ತೆ. ಹಾಗೆ ವಯಸ್ಸಾಗೋಗುತ್ತೆ. ಆಗ್ಲೂ ಸಂತೋಷ ಹುಡುಕ್ತಾನೆ ಇರ್ತೀವಿ. ಹೋಗ್ಲಿ, ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ದೂರದ ಹಿಮಾಲಯಕ್ಕೆ ಹೋಗಿ ಒಂದ್ 4 ದಿನ ಇದ್ದು ಬರೋಣ ಅಂದ್ರೆ ಅಲ್ಲಿ ಸಿಗತ್ತಾ? ಇಲ್ಲ. ಯಾಕಂದ್ರೆ ಚಳಿ ಜಾಸ್ತಿ. ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ರೂಮ್ಗೆ ಹೋಗಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿಂದು
ಬೆಚ್ಚಗೆ ಒದ್ಕೊಂಡ್ ಮಲ್ಕೊಂಡ್ಬಿಟ್ರೆ ಮಜಾ. ಸ್ವಿಟ್ಜರ್ಲೆಂಡ್ ಅಲ್ಲಿ ಒಳ್ಳೊಳ್ಳೆ ಸೀನರಿ ಇರುವಂತ ಟೂರಿಸ್ಟ್ ಜಾಗಗಳಿದೆ. ಅಲ್ಲಿ ಹೋದ್ರೆ ಸಂತೋಷ ಸಿಗತ್ತೆ. ಅದೇ ತರ ಆಳಿಯರ್ ಹೋದ್ರು ಅಷ್ಟೇ, ಹತ್ತಿರಕ್ ಬರ್ತಾ ಇದೀವಿ ಅಂದ್ರೇನೆ ಖುಷಿ. ಪ್ರಯಾಣದ ಆಯಾಸ ಎಲ್ಲಾ ಮರ್ತೋಗತ್ತೆ. ಅಲ್ಲಿರೋ 3 ದಿನ ಮನಸ್ಸು ಎಷ್ಟು ಆಹ್ಲಾದವಾಗಿರುತ್ತೆ. ಅದೇನ್ ಗುರುವಿನ ವಾಸಸ್ಥಾನ ಅಂತನೋ ಅಥವಾ ಪ್ರಕೃತಿ ಸೌಂದರ್ಯನೋ ಎರಡೂ ಇರ್ಬೋದು. 3 ದಿನ 3 ನಿಮಿಷ ಕಳೆದೋಗುತ್ತೆ. ಇದೆಲ್ಲ ಎಷ್ಟೊತ್ತು ವಾಪಸ್ ಬರೋವರೆಗೂ ಅಷ್ಟೇ. ಬರೋವಾಗ್ಲೇ ದುಃಖ, ಅಯ್ಯೋ ಮತ್ತದೇ ಕೆಲ್ಸ, ಮತ್ತದೇ ರೂಟೀನು. ಇದರ ಮಧ್ಯ ನಾವು ಯಾವಾಗ್ಲೂ ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಹೊರಗೆ ಹುಡುಕಿದ್ರೆ ತಾತ್ಕಾಲಿಕ ಸುಖ, ಒಳಗಡೆ ಹೋಗ್ಬೇಕು, ಮನಸ್ಸಿನ ಒಳಗಡೆ ಹೋಗ್ಬೇಕು. ಈಗ ಸಂತೋಷ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸಂತೋಷ ಅಂದ್ರೆ ತೃಪ್ತಿ, ಸಮಾಧಾನ. ವಿಶೇಷವಾಗಿ ಪತಂಜಲಿ ಯೋಗದಲ್ಲಿ ಸಂತೋಷನ ನಿಯಮಗಳಲ್ಲಿ ಒಂದಾಗಿ ಸೇರಿಸಿದೆ. ಸಂತೋಷ ಸಂಸ್ಕೃತದಲ್ಲಿ ಒಂದು ಸಂಧಿ ಪದವಾಗಿದೆ. ಸಂ ಹಾಗೂ ತೋಷಗಳಿಂದ ವ್ಯುತ್ಪನ್ನವಾಗಿದೆ. ಸಂ ಅಂದ್ರೆ ಸಂಪೂರ್ಣವಾಗಿ, ತೋಷ ಅಂದ್ರೆ ತೃಪ್ತಿ, ಸ್ವೀಕೃತಿ, ಆರಾಮದಾಯಕವಾಗಿರೋದು, ಸಂಪೂರ್ಣವಾಗಿ ತೃಪ್ತವಾಗಿರುವುದು, ಸಮಾಧಾನವಾಗಿರುವುದು. ಯೋಗ ದರ್ಶನವು ತೃಪ್ತಿ ಎನ್ನುವ ಒಂದು ಆಂತರಿಕ ಸ್ಥಿತಿಯಿಂದ ವ್ಯಾಖ್ಯಾನಿಸುತ್ತೆ. ಈ ಸ್ಥಿತಿಯಲ್ಲಿ ಹರ್ಷಯುಕ್ತ ಹಾಗೂ ತೃಪ್ತ ಮನಸ್ಸು ಇರುತ್ತೆ ಅಂತ. ಈಗ ಇದೇ ಕೊರತೆ ಆಗಿರೋದು. ಆಂತರಿಕ ತೃಪ್ತಿ, ಸಮಾಧಾನ ಅನ್ನೋದು ಇಲ್ವೇ ಇಲ್ಲ. ಎಷ್ಟಿದ್ರೂ ಇನ್ನಷ್ಟು ಬೇಕು ಅಂತ ಹಪಾಪಿಸ್ತಾನೇ ಇರೋದು. ಇದಕ್ಕೆ ಒಂದು ಝೆನ್ ಕತೆ ಇದೆ. ಒಂದೂರಲ್ಲಿ ಒಂದಿನ ಸಂಜೆ ಆಕಾಶವಾಣಿ ಬರುತ್ತೆ. ಜನಗಳೆಲ್ಲ ನೋಡ್ತಾರೆ, ಆಶ್ಚರ್ಯ ಆಗತ್ತೆ. ಆಗ ಅದು ಹೇಳುತ್ತೆ, ನೋಡಿ ಈ ಊರಲ್ಲಿರೋರೆಲ್ಲ ಒಳ್ಳೆಯವರಿದ್ದೀರಾ, ಪುಣ್ಯವಂತರಾಗಿದ್ದೀರಾ. ಹಾಗಾಗಿ ನಿಮ್ಗೆ ಏನ್ ಬೇಕೋ ಅದನ್ನ ಒಂದು ಚೀಟಿಲ್ ಬರೆದು ಊರ್ ಹೊರಗಡೆ ಇರೋ ಬನ್ನಿ ಮರದ ಕೆಳಗಡೆ ರಾತ್ರಿ 12 ಗಂಟೆ ಹೊತ್ತಿಗೆ ಹಾಕ್ ಬಂದ್ಬಿಡಿ ಅಂತ. ಇದ್ ಹೇಗ್ ಸಾಧ್ಯ ಅಂತ ಎಲ್ಲಾರು ಮಾತಾಡ್ಕೋತಾರೆ. ಏನಾದ್ರೂ ಆಗ್ಲಿ ನೋಡೋಣ ಅನ್ಬಿಟ್ಟು ಎಲ್ರು ಬರೆದು ಹಾಕ್ಬಿಟ್ಟು ಬರ್ತಾರೆ. ಒಬ್ಬ ಭಿಕ್ಷುಕಂಗೂ ಹೇಳ್ತಾರೆ, ನೀನು ಬರಿ ಅಂತ. ನನಗೇನ್ ಬೇಡ, ನಾನ್ ಸಂತೋಷವಾಗೇ ಇದ್ದೀನಿ ಅಂತ ಹೇಳ್ತಾನೆ. ಸರಿ, ಬೆಳಗಾಗತ್ತೆ. ಎದ್ದು ನೋಡ್ತಾರೆ, ಏನೇನ್ ಕೇಳ್ಕೊಂಡಿದ್ರು ಅದೆಲ್ಲ ಬಂದ್ಬಿಟ್ಟಿರತ್ತೆ. ಎಲ್ರಿಗೂ ತುಂಬಾ ಖುಷಿಯಾಗೋಗತ್ತೆ. ಆದ್ರೆ ಸ್ವಲ್ಪ ಹೊತ್ತಷ್ಟೇ, ಹಿಂದೆನೆ ಬೇಜಾರು ಆಗ್ಬಿಡುತ್ತೆ. ಅಯ್ಯೋ, ನಾನು 1 ಮನೆ ಮಾತ್ರ ಕೇಳಿದ್ನಲ್ಲ, ಎದುರುಗಡೆ ಮನೆಯವ್ರಿಗೆ 2 ಮನೆ ಸಿಕ್ಕಿದ್ಯಲ್ಲ, ಪಕ್ಕದ ಮನೆಯವರಿಗೆ ಬಂಗ್ಲೆ ಅಂತ ಮನೆ, 2 ಕಾರು, ಎಷ್ಟು ಅನ್ಯಾಯ, ನಾನಿನ್ನೂ ಜಾಸ್ತಿ ಕೇಳ್ಕೋಬೋದಿತ್ತು ಅನ್ಕೋತಾರೆ. ಆಗ ಭಿಕ್ಷುಕ ಹೇಳ್ತಾನೆ, ನೋಡಿ ನನಗಿರೋದ್ರಲ್ಲೇ ಎಷ್ಟು ತೃಪ್ತಿ ಇದೆ, ನೀವೆಲ್ಲ ಎಷ್ಟು ವ್ಯಥೆ ಪಡ್ತಾ ಇದ್ದೀರಾ ಅಂತ. ಹಾಗೆ ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರೂ ತೃಪ್ತಿ ಇರಲ್ಲ. ಹಾಗಂತ ನನ್ ಪ್ರಕಾರ ಭಿಕ್ಷುಕನಾಗಿರ್ಬೇಕು ಅಂತೇನಿಲ್ಲ. ಬುದ್ಧಿಶಕ್ತಿ, ಕೆಪಾಸಿಟಿ ಇದ್ರೆ ಸಂಪಾದನೆ ಮಾಡ್ಕೊಳ್ಳಿ. ಈಗ ಮುಖೇಶ್ ಅಂಬಾನಿ ಅವರ ಬುದ್ಧಿಶಕ್ತಿಯಿಂದ ಭಾರತದಲ್ಲೇ ನಂಬರ್ 1 ಶ್ರೀಮಂತ ಆಗಿದ್ದಾರೆ. ನಾರಾಯಣ್ ಮೂರ್ತಿ, ಆತರ ಇನ್ನು ಎಷ್ಟೋ ಜನ ಉದ್ಯಮಿಗಳು, ಎಷ್ಟು ಸಾವಿರಾರು ಜನ ಉದ್ಧಾರ ಆಗ್ತಾರೆ ಅವ್ರಗಳಿಂದ. ಎಲ್ರಿಗೂ ಇದು ಸಾಧ್ಯ ಆಗಲ್ಲ. ಆದ್ರೆ ಸಮಾಜದ ಏಳಿಗೆಗಾಗಿ ದುಡಿಬೇಕಷ್ಟೆ. ವಸ್ತುವಿನಲ್ಲಿ ವೈರಾಗ್ಯ ಇರಬೇಕು. ನಿಜವಾದ ಸಂತೋಷ ಅಥವಾ ತೃಪ್ತಿಕರ ಸ್ಥಿತಿ ಬೇಕು ಅಂದ್ರೆ ನಮ್ಮ ಮನಸ್ಸಿನೊಳಗೆ ಹೋಗಿ ಚೆನ್ನಾಗಿ ಕೆದಕಿ ಬೇಡದೆ ಇರೋದನ್ನೆಲ್ಲ ಹೊರಗೆ ಹಾಕ್ಬೇಕು. ಬೇಡದೆ ಇರೋದು ಏನಿದೆ? ಕೆಟ್ಟ ಭಾವನೆ, ಕೋಪ, ಅತಿಯಾದ ಆಸೆ, ಅಸೂಯೆ, ದ್ವೇಷ, ರೋಷ, ಅಸಹನೆ, ಸ್ವಾರ್ಥ, ಇವುಗಳನ್ನೆಲ್ಲ ಇಟ್ಕೊಂಡು ಆರಾಮಾಗಿರೋಕ್ಕಾದ್ರೂ ಆಗತ್ತಾ? ಇವುಗಳನ್ನೆಲ್ಲ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ನಮ್ಮ ವೇದಾದ್ರಿ ಮಹರ್ಷಿಯವರು ಅಂತರಂಗ ಪರಿಶೀಲನೆ ಪಾಠಗಳಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಭಾವನೆ ಬಹಳ ಮುಖ್ಯ. ಪ್ರಪಂಚದಲ್ಲಿ ಮಾನವನಿಂದ ಏನೆಲ್ಲಾ ಕ್ರಿಯೆ ನಡೀತಾ ಇದೆ ಅಂದ್ರೆ ಅದು ಭಾವನೆಯಿಂದಾನೆ. ಭಾವನೆ ಹಾಕದೆ ಏನೊಂದು ಮಾಡಕ್ಕಾಗಲ್ಲ. ಈಗ ನಾವು ಆಕಾಶದಲ್ಲಿ ಗಾಳಿಲಿ ಹಾರ್ಕೊಂಡು ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಯಾರ್ದೋ ಭಾವನೆನೇ ಕಾರಣ. ಕೆಲವ್ರ ಮನಸ್ಸಿನಲ್ಲಿ ಬೈಕೊಂಡ್ಬಿಟ್ರೆ ಅಥವಾ ಏನಾದ್ರೂ ಅನ್ಕೊಂಡ್ರೆ ಯಾರಿಗ್ ಗೊತ್ತಾಗತ್ತೆ ಅನ್ಕೋತಾರೆ. ಆದ್ರೆ ಅದು ತಪ್ಪು. ಇದು ನಮ್ ಯೋಗದವರಿಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಇನ್ನು ಆಸೆ, ನಾವು ಆರಾಮಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಬದುಕು ಶಾಶ್ವತ ಅಲ್ಲ ಅನ್ನೋ ಸತ್ಯ ಯಾವಾಗ್ಲೂ ಮನಸ್ಸಿಗೆ ಬರ್ತಾನೆ ಇರ್ಬೇಕು. ಎಲ್ಲಾ ಗೊತ್ತಿದ್ರು ನಮ್ಮ ಆಸೆ ಹೇಗೆ ಅಂದ್ರೆ ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತಾರಲ್ಲ ಹಾಗೆ. ಸ್ವಲ್ಪ ಹೊತ್ತು ವೈರಾಗ್ಯ, ಮತ್ತೆ ಯಥಾ ಪ್ರಕಾರ. ಈಗಂತೂ ಏನೇನೋ ಚಿತ್ರ ವಿಚಿತ್ರ ಆಸೆಗಳು.
ಪಂಜಾಬ್ನ ಒಂದು ಊರಲ್ಲಿ ವಿದೇಶ ಪ್ರವಾಸ ಮಾಡ್ಬೇಕು ಅಂತ ಗುರುದ್ವಾರದಲ್ಲಿ ಆಟದ ಏರೋಪ್ಲೇನ್ ಹರಕೆ ಕಟ್ತಾರಂತೆ. ಎಷ್ಟು ತಮಾಷೆ ಅನ್ಸುತ್ತೆ. ನಾವು ಎಷ್ಟೇ ಆಸೆ ಪಟ್ರು ನಮ್ಗೆ ಏನ್ ಸಿಗ್ಬೇಕೋ ಅಷ್ಟೇ ಸಿಗೋದು. ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಮತ್ತೆ ಈ ಕೋಪದಿಂದ ಏನೆಲ್ಲ ಆಗತ್ತೆ ಅನ್ನೋದು ಗೊತ್ತೇ ಇದೆ. ಕೋಪ, ರೋಷ, ದ್ವೇಷ ಎಲ್ಲಾ ಮೊದಲು ನಮ್ಮ ಆರೋಗ್ಯನೇ ಹಾಳಾಗೋದು. ನೆಮ್ಮದಿ, ಶಾಂತಿ ಅಂತೂ ಮೊದಲೇ ಇರಲ್ಲ. ಪದೇ ಪದೇ ಕೋಪ ಮಾಡ್ಕೋತಾ ಇದ್ರೆ ಯಾರು ಕೇರೆ ಮಾಡಲ್ಲ, ಇನ್ನು ಚೀಪ್ ಆಗ್ಬಿಡ್ತೀವಿ. ಅದೇ ತಾಳ್ಮೆ, ಸಹನೆ ಇದ್ರೆ ಪ್ರೀತಿ, ಗೌರವನು ಜಾಸ್ತಿ ಆಗುತ್ತೆ. ಕೋಪದಿಂದ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಚಿಂತೆ ಇದ್ಬಿಟ್ರೆ ಒಂದು ಕ್ಷಣನೂ ಸಂತೋಷವಾಗಿರೋದಕ್ಕಾಗಲ್ಲ. ಎಲ್ಲಾ ಕಷ್ಟಗಳಿಗೂ ಒಂದು ಕೊನೆ ಅನ್ನೋದು ಇದ್ದೇ ಇರತ್ತೆ. ಅದನ್ನ ಪರಿಹರಿಸ್ಕೊಳ್ಳೋ ಕಡೆ ಗಮನ ಕೊಡ್ಬೇಕು. ಅದ್ ಬಿಟ್ಟು ಚಿಂತೆ ಮಾಡ್ತಾ ಇದ್ರೆ ಮನೆಯವರೆಲ್ಲರ ನೆಮ್ಮದಿನೂ ಹಾಳಾಗತ್ತಷ್ಟೆ. ಮನುಷ್ಯನ ಒಂದು ಡ್ರಾಬ್ಯಾಕ್ ಏನಂದ್ರೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದು. ಯಾವಾಗ್ಲೂ ಇದೇ ತರನೇ ಯೋಚನೆ ಬರ್ತಾ ಇರುತ್ತೆ. ಯಾಕೋ ಮನಸ್ಸು ಹೆಚ್ಚು ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡುತ್ತೆ. ಇದು ವಂಶ ಪಾರಂಪರ್ಯ ಆಗ್ಬಿಟ್ಟಿದೆ ಇವಾಗ ಅನ್ಸುತ್ತೆ. ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಹುಟ್ಟುಗುಣ ಆಗ್ಬಿಟ್ಟಿದೆ. ಹೇಗೆ ಅಂದ್ರೆ ಇವಾಗ ಒಂದು ಚಿಕ್ಕ ಮಗುವಿನ ಕೈಗೆ ಆಟ ಸಾಮಾನು ಕೊಟ್ಟು ನೋಡಿ, ಆ ಮಗು ಅದನ್ನ ಎಸೆದು ಖುಷಿ ಪಡತ್ತೆ, ಅಥವಾ ಅದನ್ನ ಕುಟ್ಟಿ ಮುರಿಯೋದಿಕ್ಕೆ ಪ್ರಯತ್ನ ಪಡತ್ತೆ. ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಗನ್ನು, ಫೈಟಿಂಗು ಈ ತರ ಇಷ್ಟಪಡತ್ವೆ. ಅಂದ್ರೆ ಹಿಂಸೆನ ಪ್ರಚೋದನೆ ಮಾಡೋ ಅಂತದನ್ನ ಇಷ್ಟಪಡತ್ತೆ. ಇನ್ನೂ ದೊಡ್ಡವರಾದ್ಮೇಲೆ ಭಯಾನಕ ಸಿನಿಮಾಗಳು, ಕ್ರೈಮ್ ಸ್ಟೋರಿ ಇವುಗಳೇ ಹೆಚ್ಚು ಪ್ರಿಯ ಆಗತ್ತೆ. ದಾರಿಲಿ ಯಾರಾದ್ರೂ ಜಗಳ ಆಡ್ತಾ ಇದ್ರೆ ಬಿಡಿಸೋದ್ ಬಿಟ್ಟು ಖುಷಿಯಾಗಿ ನೋಡ್ತಾ ಇರ್ತಾರೆ. ನಮ್ಮ ಮನಸ್ಸಿಗೆ ಬರೋದೇ ದೇಹದಲ್ಲಿ ಕ್ರಿಯೆ ಆಗ್ತಾ ಇರತ್ತೆ. ಇವಾಗ ಒಬ್ಬ ಹುಡುಗ ರಾತ್ರಿ 12 ಗಂಟೆಲಿ ಒಬ್ನೇ ಹಾರರ್ ಮೂವಿ ನೋಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಮನಸ್ಸೆಲ್ಲ ಪೂರ್ತಿ ಅಲ್ಲೇ ಇರುತ್ತೆ. ಭಯಾನಕ ದೃಶ್ಯ ಬರ್ತಾ ಇರುತ್ತೆ. ಆ ದೃಶ್ಯ, ಆ ಚಿತ್ರ ವಿಚಿತ್ರ ಶಬ್ದ ಎಲ್ಲ ಅವನ ಮನಸ್ಸಿಗೆ ಹೋಗ್ತಾ ಇರತ್ತೆ. ಆಗ ಅವನು ಕೂತಿರೋ ಜಾಗದಲ್ಲಿ ಸಡನ್ ಆಗಿ ಪವರ್ ಕಟ್ ಆಗ್ಬಿಡತ್ತೆ. ಕಿಟಕಿ ದಬಾರ್ ಅಂತ ಹಾಕೊಳತ್ತೆ. ಯಾವ್ದೋ ಸಾಮಾನು ಗಾಳಿಗೆ ಟಣ್ ಅಂತ ಬಿದ್ದ್ಬಿಡುತ್ತೆ. ಆಗ ಒಂದು ಕ್ಷಣ ಎದೆ ಜಗ್ ಅನ್ಸ್ಬಿಡತ್ತೆ. ಅದೇ ತರ ಭಯಾನಕ ಸಿನಿಮಾ ನೋಡ್ಬಿಟ್ಟು ಯಾರು ಇಲ್ದೇ ಇರುವಾಗ ಮಧ್ಯರಾತ್ರಿ ಏಳಕ್ಕೆ ಭಯ ಆಗತ್ತೆ. ಯಾಕೆ? ಅಲ್ಲಿ ನೋಡ್ತಾ ಇರೋದನ್ನೇ ಒಳಗ್ ತಗೋತಾ ಇರ್ತೀವಿ ತಾನೆ. ಈ ತರ ನಕಾರಾತ್ಮಕ ಭಾವನೆಗಳು ಮನಸ್ಸಿನಲ್ಲಿ ಚೆನ್ನಾಗಿ ಅಚ್ಚೊತ್ತಾಗಿ ಮುಂದೆ ನೆಗೆಟಿವ್ ಆಗಿಯೇ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ನಿಂತ್ರೆ ಕೂತ್ರೆ ಅವ್ರಿಗೇನಾಗ್ಬಿಡತ್ತೋ, ಇವ್ರಿಗೇನಾಗ್ಬಿಡತ್ತೋ ಅಂತ ಭಯ. ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಆಗ ಹೃದಯ ದುರ್ಬಲ ಆಗತ್ತೆ. ಸಂತೋಷ, ನೆಮ್ಮದಿ ಎಲ್ಲ ಹೊರಟೋಗತ್ತೆ. ಹಾಗಾಗಿ ಎಲ್ಲಾ ಒಳ್ಳೆ ದೃಷ್ಟಿಯಿಂದನೇ ನೋಡೋ ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆ ಚಿಂತನೆನೇ ಮಾಡ್ಬೇಕು. ಬೇರೆಯವ್ರನ್ನ ಉದ್ದೇಶಿಸಿ ಕೆಟ್ಟ ಯೋಚನೆ ಮಾಡ್ತಿದ್ರೆ, ಯಾರ ಬಗ್ಗೆ ಯಾವುದರ ಬಗ್ಗೆನಾದ್ರೂ ಆಗ್ಲಿ ಕೆಟ್ಟ ಭಾವನೆ ಇದ್ರೆ ಅದು ವಿಶ್ವಕಾಂತದಲ್ಲಿ ಅಚ್ಚೊತ್ತಾಗಿ ಕೆಟ್ಟದ್ದೇ ಪ್ರೇರಣೆ ಆಗ್ತಾ ಇರತ್ತೆ. ಒಬ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗತ್ತೆ. ನಾವು ಚೆನ್ನಾಗಿರ್ಬೇಕು, ಬೇರೆಯವರು ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಚಿಂತನೆ ಮುಖ್ಯ. ಮಹರ್ಷಿಯವರು ಸಂತೋಷವಾಗಿರೋದಕ್ಕೆ 3 ಮುತ್ತಿನ ಪದಗಳನ್ನ ಹೇಳಿದ್ದಾರೆ. ಟಾಲರೆನ್ಸ್, ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್. ಮೊದಲನೇದಾಗಿ ಟಾಲರೆನ್ಸ್, ಸಹನೆ. ಸಹನೆ ಅಥವಾ ತಾಳ್ಮೆ ಈಗಿನ ಜನರೇಷನ್ ಅಲ್ಲಿ ಬಹಳ ಕಡಿಮೆ. ಏನಾದ್ರೂ ಬುದ್ಧಿವಾದ ಹೇಳಿದ್ರೆ ಕೇಳಿಸ್ಕೊಳ್ಳೋ ಪೇಷನ್ಸೇ ಇರಲ್ಲ. ನಾನ್ ಹೇಳಿದ್ದೇ ಸರಿ, ನಾನ್ ಮಾಡಿದ್ದೇ ಸರಿ ಅಂತ. ಒಂದ್ ಮಾತು ಹೀಗಲ್ಲ ಹಾಗಂತ ಹೇಳ್ಬಿಟ್ರೆ ಮಾತೇ ಬಿಟ್ಬಿಡೋದು. ಎಷ್ಟು ಹಿಂಸೆ ಇದಂತೂ. ಟೀನೇಜ್ ಮಕ್ಳು ಕೂಡ ಹಾಗೆ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಬೈಯಕ್ಕೂ ಭಯ, ಇನ್ನೇನ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ. ಅದೇ ಮುಂಚೆ ಹೆಂಗಸರು ಜುಟ್ಟು ಹಿಡ್ಕೊಂಡು ಜಗಳ ಆಡೋರು, ಹಿಂದೆನೆ ಅಕ್ಕ ಅಕ್ಕ ಅನ್ಕೊಂಡು ಹೊಟ್ಟೋಗೋರು. ಸಹನೆ ಬಹಳ ಮುಖ್ಯ. ಸಹನೆ ಇದ್ರೆ ಮಾತ್ರ ಸಾಧನೆ. ಒಂದ್ ಕಡೆ ತಾಳ್ಮೆ, ಸಹನೆ ಕಡಿಮೆ ಆದ್ರೆ ಇನ್ನೊಂದ್ ಕಡೆ ಅಸಹನೆ. ಬೇರೆಯವರ ಏಳ್ಗೆಯನ್ನ ಸಹಿಸಲ್ಲ. ಆಫೀಸ್ನಲ್ಲಿ ಇಬ್ರು ಕ್ಲರ್ಕ್ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಅವರಲ್ಲಿ ಒಬ್ರು ಅವರ ಟ್ಯಾಲೆಂಟ್ ಇಂದ ಮ್ಯಾನೇಜರ್ ಆಗ್ಬಿಡ್ತಾರೆ. ಅದನ್ನ ಇನ್ನೊಬ್ರು ಸಹಿಸಲ್ಲ. ರಾಜಕೀಯದಲ್ಲಿ, ಸ್ವಂತ ಸಂಬಂಧಗಳಾಗ್ಲಿ ಎಲ್ಲಾ ಕಡೆನೂ ಹೀಗೇನೆ. ಅಸಹನೆ, ಅಸೂಯೆ ಎಲ್ಲ ಒಂದೇ. ಇವೆಲ್ಲಾ ದುರ್ಬುದ್ಧಿ ಇದ್ರೆ ಸಂತೋಷವಾಗಿರಕ್ಕಾದ್ರೂ ಆಗತ್ತಾ? ಬೇರೆಯವರ ಏಳ್ಗೆ ನೋಡಿ ಸಂತೋಷ ಪಡೋ ಗುಣ ಬೆಳೆಸ್ಕೋಬೇಕು.
ಇನ್ನು ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆನು ಬಹಳ ಮುಖ್ಯ. ಒಬ್ರಿಗೊಬ್ರು ಹೊಂದ್ಕೊಂಡ್ ಬಾಳ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮನೆಯಲ್ಲಿ, ಸಮಾಜದಲ್ಲಿ ಎಲ್ಲಾ ಕಡೆನೂ ಹೊಂದ್ಕೊಳ್ಳೋಗೋದನ್ನ ಕಲಿಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಮನೆಯಲ್ಲೇ ಆಗ್ಲಿ, ಯಾವುದೇ ಫಂಕ್ಷನ್ ಆಗ್ಲಿ, ಎಷ್ಟು ಸಂಭ್ರಮ ಇರೋದು. ಮದ್ವೆಗಳಲ್ಲಂತೂ ಏನೇನೋ ಶಾಸ್ತ್ರಗಳು ಅಂತ ಮಾಡ್ಕೊಂಡು 1 ವಾರ ನಡೆಯೋದು. ಹತ್ತಿರದ ಸಂಬಂಧವರೆಲ್ಲ ಒಂದು 10-15 ದಿನ ಮುಂಚೆನೆ ಬಂದು ಎಲ್ರೂ ಒಟ್ಟಿಗೆ ಸೇರ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಖುಷಿಯಾಗಿರೋರು. ಆಗೆಲ್ಲ ಕಷ್ಟದ ಕೆಲಸಗಳೇ. ದೂರದಿಂದ ನೀರ್ ತಗೊಂಡ್ ಬರ್ಬೇಕು, ಕುಟ್ಟೋದು, ಬೀಸೋದು. ಆದ್ರೂ ಎಷ್ಟ್ ಚೆನ್ನಾಗ್ ಹಾಡು ಹೇಳ್ಕೊಂಡು ಮಾಡೋರು ಇವೆಲ್ಲಾನು. ಅವೆಲ್ಲ ಅವ್ರಿಗೆ ಕಷ್ಟ ಅನ್ನಿಸ್ತಾನೆ ಇರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲ ಹೊಂದ್ಕೊಂಡ್ ಕೆಲಸ ಮಾಡ್ಕೊಂಡು ಹೋಗೋರು. ಜಾತ್ರೆಗಳು, ವಾರಕ್ಕೊಂದಿನ ಸಂತೆ, ಇವೆಲ್ಲ ಕಲ್ಪನೆ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರತ್ತೆ. ಹೋಗೋದೇ ಖುಷಿ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಮುಂಚೆನೆ ತಿಳಿಸ್ಬಿಟ್ಟು ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಹೋಗಿ ಏನೇನ್ ಬೇಕೋ ಅದೆಲ್ಲ ಕೊಂಡ್ಕೊಂಡು ಕರಿದ ತಿಂಡಿಗಳು ಅದು ಇದು ಅಂತ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋರು. ಈಗ್ಲೂ ಬಸವನ ಗುಡಿ ಇದೆಯಲ್ಲ, ಗಾಂಧಿ ಬಜಾರ್, ಅಲ್ಲಿ ಕಡ್ಲೆಕಾಯಿ ಪರಿಷೆ ಅಂತ ವರ್ಷಕ್ಕೊಂದ್ಸಲ ಡಿಸೆಂಬರ್ ಟೈಮ್ನಲ್ಲಿ ಮಾಡ್ತಾರೆ. ಹಳೆ ಕಾಲದ ಜಾತ್ರೆ ತರಾನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಗೆಲ್ಲ ನೋಡಿ ಒಂದಷ್ಟು ಜನ ಆ ಬೀದಿಯವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗೋರು. ಈಗ 2 ಮನೆ ಕೆಳಗಡೆ ಖಾಲಿ ಮಾಡ್ಕೊಂಡು ಹೋಗಿದ್ರುನು ಗೊತ್ತಾಗಿರೋದೇ ಇಲ್ಲ. ಹಬ್ಬಗಳಂತೂ ಇನ್ನೂ ಸರಿ. ಶ್ರಾವಣ ಮಾಸ ಬಂತು ಅಂದ್ರೆ ಯೋಚನೆ, ಹಬ್ಬಗಳ ಸಾಲೇ ಶುರುವಾಯ್ತಲ್ಲಪ್ಪ ಅಂತ. ಅದ್ರಲ್ಲೂ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಮುಗ್ದೋದ್ರೆ ನಿಟ್ಟುಸಿರು ಬಿಟ್ಬಿಡೋದು. ಹಬ್ಬ ಸದ್ಯ ಇನ್ನೊಂದು ವರ್ಷ ಯೋಚನೆ ಇಲ್ಲ ಅಂತ. ಯಾಕೆಂದ್ರೆ ಇವಾಗೆಲ್ಲ ಸಿಂಗಲ್ ಫ್ಯಾಮಿಲಿ, ಒಬ್ರೇ ಕೆಲಸ ಮಾಡ್ಕೋಬೇಕು, ಸಾಕಾಗತ್ತೆ. ಬೆಳಗ್ಗೆಯಿಂದ ಉಪವಾಸ ಬೇರೆ ಇರ್ತಾರೆ. ಪೂಜೆ ಮುಗಿಸೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗೋಗಿರುತ್ತೆ. ಕೆಲ್ಸ ಜಾಸ್ತಿ ಇದ್ರೆ ಸಂಭ್ರಮನೂ ಇರಲ್ಲ, ಇಂಟ್ರೆಸ್ಟು ಇರಲ್ಲ. ಆತರ ಇದ್ದಾಗ ಬೇರೆಯವ್ರಿಗೋಸ್ಕರ ಗ್ರ್ಯಾಂಡ್ ಆಗೇ ಮಾಡ್ಬೇಕು ಅನ್ನೋದೇನು? ಸರಳವಾಗಿ ಮಾಡ್ಕೊಂಡ್ರೆ ಆಯ್ತು. ಕ್ಲೀನಿಂಗು ಅಷ್ಟೇ, ಅವಾಗವಾಗ ಒಂದಷ್ಟು ಮಾಡ್ಕೊಂಡ್ರೆ ಆಯ್ತು. ಕಾಲಕ್ಕೆ ತಕ್ಕಂತೆ ಆಚರಣೆಗಳನ್ನ ಬದಲಾಯಿಸ್ಕೋಬೇಕು. ಅದ್ಬಿಟ್ಟು ತಲೆ ಬಿಸಿ ಮಾಡ್ಕೊಂಡು, ಕೋಪ ಮಾಡ್ಕೊಂಡು, ಸಂತೋಷ ಹಾಳು ಮಾಡ್ಕೊಂಡು, ಎಲ್ಲಾರ ಮೇಲೂ ರೇಗಾಡ್ಕೊಂಡು ಯಾಕೆ ಬೇಕಪ್ಪ ಇವೆಲ್ಲ? ಈಗ ಹೇಗೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 1000 ರೂಪಾಯಿ ಸೀರೆ ತಂದ್ಬಿಟ್ಟು ಬೆಳ್ಳಿ ಮುಖವಾಡ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಫೋಟೋ ತೆಗೆದು ವಾಟ್ಸಪ್ಗೆ, ಸ್ಟೇಟಸ್ಗೆಲ್ಲ ಹಾಕಿ ರಿಪ್ಲೈಗೆ ಕಾಯ್ತಾ ಇರೋದು. ಯಾರಾದ್ರೂ ವಾವ್ ಸೂಪರ್ ಆತರ ಎಲ್ಲ ಕಳಿಸ್ಬಿಟ್ರೆ ಹಬ್ಬ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಕೊಂಡ್ ಖುಷಿ ಪಡೋದು. ಇವುಗಳ ಮಧ್ಯೆ ಭಕ್ತಿನೂ ಇಲ್ಲ, ಏನೂ ಇಲ್ಲ. ಮುಂಚೆ ಹಬ್ಬ ಅಂದ್ರೆ ಸಂಭ್ರಮ. ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಮಾಡಿ ಹೊಸ ಬಟ್ಟೆ ಹಾಕೊಂಡು, ಆಗೆಲ್ಲ ವರ್ಷಕ್ಕೆ 1-2 ಬಟ್ಟೆ ಅಷ್ಟೇ, ಅಷ್ಟಕ್ಕೆ ಖುಷಿ. ಆಮೇಲೆ ಪೂಜೆ ಪುನಸ್ಕಾರ ಅಂತ ಆಚರಣೆ ಇರೋದು, ಅದನ್ನ ಮಾಡಿ. ಯಾಕಂದ್ರೆ ಮೊದಲು ದೇವ್ರ ಕಡೆ ಮನಸ್ಸು ಹೋಗ್ಬೇಕು. ಆಮೇಲೆ ಹಬ್ಬದ ಅಡಿಗೆ ಮಾಡಿ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಅದ್ ಹಾಗಿದೆ ಇದು ಹೀಗಿದೆ ಅಂತೆಲ್ಲ ಕಾಮೆಂಟ್ ಮಾಡ್ಕೊಂಡು ತಿನ್ನೋದು. ಹೊಂದಾಣಿಕೆ ಎಷ್ಟು ಸಂತೋಷ ಕೊಡುತ್ತಲ್ವಾ? ಅದೇ ಈಗ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಬಗೆ ಬಗೆ ಮಾಡ್ಕೊಂಡು ತಿಂದ್ರು ಅಲ್ಪ ಸುಖ. ಹಬ್ಬ ಅಂದ್ರೆ ಒಂದ್ ಅರ್ಥ ಇದೆ. ಇವಾಗ ನೋಡಿ, ಅಧಿಕ ಮಾಸ ಅಂತ ಮಾಡ್ತಾರೆ. ಈ ಸಲ ದಸರಾ ಮುಂಚೆ ಬಂದಿತ್ತು. ಇದು ಹೆಚ್ಚು ಕಡಿಮೆ 33 ತಿಂಗಳಿಗೆ 1 ತಿಂಗಳು ಬರುತ್ತೆ. ಆಗ ದಾನಕ್ಕೆ ಹೆಚ್ಚು ಮಹತ್ವ. ಸಾಮಾನ್ಯವಾಗಿ ಏನ್ ಕೊಟ್ರು 33 ಕೊಡೋ ಪದ್ಧತಿ. 33 ಕೊಟ್ರೆ ಪ್ರತಿ ತಿಂಗಳು ದಾನ ಮಾಡ್ದಂಗ ಆಗತ್ತೆ. ಅಂದ್ರೆ ದಾನ ಧರ್ಮ ಅನ್ನೋದು ಎಲ್ಲಾ ಟೈಮ್ನಲ್ಲೂ ಮಾಡ್ಬೇಕು ಅನ್ನೋ ಅರ್ಥ. ದಾನ ಧರ್ಮ ಅವಶ್ಯಕ. ಯಾಕಂದ್ರೆ ನಾವು ಸಮಾಜದ ಋಣದಲ್ಲಿ ಇರ್ತೀವಿ. ಹಾಗಾಗಿ ನಮ್ಮ ಕರ್ತವ್ಯ. ಈ ಉಪವಾಸ, ವ್ರತ ಇವೆಲ್ಲ ಆರೋಗ್ಯ ಮತ್ತೆ ಮನೋನಿಗ್ರಹಕ್ಕೆ ಮಾಡಿರೋದು. ನೋಡಿ ಮುಂಚೆ ಎಷ್ಟು ಹೊಂದಾಣಿಕೆ ಇರೋದಲ್ವಾ? ಈ ಜಾತಿ ಮತಗಳಲ್ಲೂ ಅಷ್ಟೇ, ಎಲ್ರ ಮಧ್ಯ ಎಲ್ಲಾ ಜಾತಿ ಧರ್ಮದವರು ಇರ್ಬೇಕು. ಒಂದು ಜಾತಿ ಅಥವಾ ಧರ್ಮದವರೇ ಒಂದ್ ಊರು ಕೇರಿ ಅಂತ ಇರಬಾರ್ದು. ಆತರ ಇದ್ರೆ ಹೊಂದಾಣಿಕೆ ಸಾಧ್ಯ ಆಗಲ್ಲ. ಆದ್ರಿಂದ ಸಾಧ್ಯವಾದಷ್ಟು ಎಲ್ಲಾ ಕಡೆಯಲ್ಲೂ ಹೊಂದ್ಕೊಂಡು ಹೋಗೋ ಅಭ್ಯಾಸ ಮಾಡ್ಕೋಬೇಕು. ಮನಸ್ಸು ಚೆನ್ನಾಗಿರತ್ತೆ. ಆಗ ಮನೆಯಲ್ಲಿ ಏನೇ ತೊಂದರೆ ಬಂದ್ರೂ ಕಷ್ಟ ಅನ್ಸಲ್ಲ, ಎದುರಿಸೋ ಶಕ್ತಿ ಬರುತ್ತೆ. ಮನಸ್ಸಿನಲ್ಲಿ ಕೋಪ, ದ್ವೇಷ ಇದ್ಯಾವುದೂ ಇರಲ್ಲ, ಸಂತೋಷ ಇರುತ್ತೆ. ಇನ್ನು ಸ್ಯಾಕ್ರಿಫೈಸ್, ತ್ಯಾಗ, ಬಿಟ್ಟುಕೊಡೋದು, ಇದರಲ್ಲಿ ತೃಪ್ತಿ, ಸಮಾಧಾನ ಇದೆ. ತಂದೆ ತಾಯಿ ಮಕ್ಕಳಿಗೋಸ್ಕರ ಜೀವನ ಇಡೀ ತ್ಯಾಗ ಮಾಡ್ತಾರೆ. ನನ್ನ ಮಕ್ಕಳು ಅನ್ನೋ ಮೋಹದಿಂದ ಇರ್ಬೋದು,
ಆದ್ರೂ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋಡ್ಕೋತಾರೆ. ಅದೇ ತರ ಸೈನಿಕರು ದೇಶಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡಿಬಿಡ್ತಾರೆ. ಮದರ್ ತೆರೇಸಾ ಕುಷ್ಠರೋಗಿಗಳ ಸೇವೆಯಲ್ಲಿ ತಮ್ಮ ಜೀವನಾನೇ ಮುಡುಪಾಗಿಟ್ರು. ಅದೇ ತರ ಬೇಕಾದಷ್ಟು ಜನ ಸಿಗ್ತಾರೆ. ಕಿತ್ಕೊಳ್ಳೋದ್ರಲ್ಲಿ, ಹಠದಿಂದ ನನಗೇ ಬೇಕು ಅಂತ ಇಟ್ಕೊಳ್ಳೋದ್ರಲ್ಲಿ ಯಾವ ಸಂತೋಷನೂ ಇರಲ್ಲ. ಎಲ್ಲ ಸ್ವಲ್ಪ ಹೊತ್ತಷ್ಟೇ. ಅದೇ ಬಿಟ್ಕೊಡೋದ್ರಲ್ಲಿ ಸಂತೃಪ್ತಿ ಇದೆ, ಸಮಾಧಾನ ಇದೆ. ಒಂದೊಂದ್ಸಲ ಯಾವುದೋ ಕಾರಣಕ್ಕೆ ತುಂಬಾ ದುಃಖ ಆಗ್ಬಿಡತ್ತೆ. ಮನಸ್ಸಿಗೆ ಅತಿಯಾದ ನೋವಾಗ್ಬಿಡತ್ತೆ. ಆಗ ಒಬ್ಬರೇ ಕೂತ್ಕೊಂಡು ಚೆನ್ನಾಗಿ ಹತ್ಬಿಡ್ಬೇಕು. ಆಗ ಮನಸ್ಸು ಹಗುರ ಆಗತ್ತೆ. 3 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂದು 4ನೇ ದಿನ ಸಣ್ಣದಾಗಿ ಬಿಸಿಲು ಕಾಣಿಸಿದ್ರೆ ಒಂಥರ ಖುಷಿ ಆಗತ್ತಲ್ವಾ? ಹಾಗೆ ಏನಾದ್ರೂ ಒಂದು ಆಶಾಕಿರಣ ಮೂಡುತ್ತೆ. ಏನಾದ್ರೂ ಪರಿಹಾರ ಹುಡುಕ್ಬೇಕು ಅನ್ಸುತ್ತೆ. ತುಂಬಾ ಬೇಜಾರಾದಾಗ ಧ್ಯಾನ ಮಾಡೋದ್ ಸ್ವಲ್ಪ ಕಷ್ಟ. ಆಗ ಸ್ತೋತ್ರನೋ, ಮಂತ್ರನೋ, ಶ್ಲೋಕನೋ ಏನಾದ್ರೂ ಒಂದು ಹೇಳ್ಕೋತಾ ಇರ್ಬೇಕು ಅಥವಾ ಪ್ರಾರ್ಥನೆ ಮಾಡ್ಬೇಕು. ಆಗ ಮನಸ್ಸು ಖಂಡಿತ ತಿಳಿಯಾಗತ್ತೆ. ಮಾಡ್ ನೋಡಿ. ಏನೇ ಕಷ್ಟ ಸುಖ ಬಂದ್ರು ನಮ್ಮ ಕರ್ಮನೇ ಕಾರಣ ಹೊರತು ಬೇರೆ ಏನೂ ಅಲ್ಲ. ಕರ್ಮ ಸಿದ್ಧಾಂತ ಎಷ್ಟು ಒಳ್ಳೇದಲ್ವಾ? ಹಿಂದೆ ನಾವು ಮಾಡಿದ್ವಿ, ಈಗ ಅನುಭವಿಸ್ತಾ ಇದೀವಿ ಅಂತ ಅನ್ಕೊಂಡಾಗ ಕಷ್ಟ ಎದುರಿಸಕ್ಕೆ ಪ್ರಿಪೇರ್ ಆದಂಗ ಆಗತ್ತೆ. ಆಗ ಅಷ್ಟೊಂದು ಕಷ್ಟ ಅನ್ಸಲ್ಲ. ಒಂದ್ ಒಳ್ಳೆ ಉದಾಹರಣೆ ಅಂದ್ರೆ ಸ್ಟೀಫನ್ ವಿಲಿಯಂ ಹಾಕಿಂಗ್ ಅಂತ, ಅವರು ಒಬ್ಬ ಭೌತ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ ಕೂಡ. ಅವರಿಗೆ 21ನೇ ವಯಸ್ಸಿಗೆ ಮೋಟಾರ್ ನ್ಯೂರಾನ್ ಡಿಸೀಸ್ ಅಂದ್ರೆ ನರಗಳ ದೌರ್ಬಲ್ಯ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್ ಪ್ರಕಾರ ಅವರು ಒಂದು 6 ತಿಂಗಳು ಅಥವಾ ವರ್ಷ ಬದುಕಬೇಕಿತ್ತು. ಆದ್ರೆ ಅವ್ರು ಅದನ್ನೇ ಸವಾಲಾಗಿ ತಗೊಂಡು ಸಾಧನೆ ಮಾಡ್ತಾ ಹೋದ್ರು. ಅವರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕೂತ್ಕೊಳ್ಳೋದಕ್ಕೆ ಕೂಡ ಬ್ಯಾಲೆನ್ಸ್ ಇರ್ತಿರ್ಲಿಲ್ಲ. ಅಂತದ್ರಲ್ಲಿ 76ನೇ ವಯಸ್ಸು ತನಕ ಬದುಕಿದ್ರು. ಕಷ್ಟ ಸುಖ ನಾವು ನೋಡೋ ದೃಷ್ಟಿಲಿದೆ. ಕಷ್ಟ ಅನ್ಕೊಂಡ್ರೆ ಕಷ್ಟ, ಕಷ್ಟ ಇಲ್ಲ ಅನ್ಕೊಂಡ್ರೆ ಕಷ್ಟ ಇಲ್ಲ. ದಿನನಿತ್ಯದ ಕೆಲ್ಸಾನೇ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಮಾಡ್ಬೇಕಲ್ಲಪ್ಪ ಅನ್ಕೊಂಡ್ ಎದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಅದ್ರ ಬದಲು ಇವತ್ ಏನಾದ್ರೂ ಹೊಸ ತರ ಮಾಡೋಣ, ಇದೇನ್ ಮಹಾ ಕೆಲ್ಸ, ನಾವೇನ್ ಬೆಟ್ಟ ಕುಟ್ಟಿ ಪುಡಿ ಮಾಡ್ಬೇಕಾ, ಆತರ ಅನ್ಕೊಂಡಾಗ ಸುಲಭ ಅನ್ಸುತ್ತೆ. ಇವಾಗ ಒಂದ್ 2 ಕಿಲೋಮೀಟರ್ ನಡಿಬೇಕಾಗ್ ಬರುತ್ತೆ ಅಂದಾಗ ನಡಿಬೇಕಲ್ಲಪ್ಪ ಅನ್ಕೊಂಡ್ರೆ ಬಹಳ ಪ್ರಯಾಸ ಆಗ್ಬಿಡುತ್ತೆ. ಅದೇ ಏನಂತೆ ಚೆನ್ನಾಗಿ ಎಕ್ಸರ್ಸೈಸ್ ಆಗತ್ತೆ, ಒಂದ್ ಸ್ವಲ್ಪ ಸಣ್ಣ ಆಗ್ತೀವಿ, ಆತರ ಅನ್ಕೊಂಡಾಗ ಒಂಚೂರು ಕಷ್ಟ ಅನ್ಸಲ್ಲ. ಸಂತೋಷವಾಗಿರ್ಬೇಕು ಅಂದ್ರೆ ಕೆಲವೊಂದಷ್ಟನ್ನ ಬಿಡ್ಬೇಕು, ಕೆಲವನ್ನ ಅಳವಡಿಸ್ಕೋಬೇಕು. ಇಲ್ಲಿ 10 ಸೂತ್ರಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಹಠ, ರೋಷ, ದ್ವೇಷ ಯಾವುದೂ ಇರಬಾರ್ದು. 2ನೇದು ಕ್ಷಮಿಸೋ ಮನಸ್ಸಿರ್ಬೇಕು. 3ನೇದು ಆತ್ಮವಿಶ್ವಾಸ ಇರ್ಬೇಕು. ಆತ್ಮವಿಶ್ವಾಸ ಅಂದ್ರೆ ಏನು? ಸಾಧಿಸ್ತೀನಿ ಅನ್ನೋ ವಿಶ್ವಾಸ ಇಟ್ಟು ಕೆಲಸ ಮಾಡಿ ದೇವರಿಗೆ ಬಿಡ್ಬೇಕು. ಪ್ರಯತ್ನಕ್ಕೆ ಫಲ ಉಂಟು ಅಂತಾರಲ್ಲ, ಹಾಗೆ ಫಲ ಬಂದೇ ಬರುತ್ತೆ. ಭಾವನೆ ಸ್ಟ್ರಾಂಗ್ ಇದ್ರೆ ಒಂದಲ್ಲ ಒಂದಿನ ಅಚೀವ್ ಮಾಡೇ ಮಾಡ್ತೀವಿ. ಮಧ್ಯದಲ್ಲಿ ಫೇಲ್ಯೂರ್ಗಳಾಗ್ಬೋದು, ಆದ್ರೆ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅನ್ನೋ ಹಾಗೆ ಬಿಡದೆ ಪ್ರಯತ್ನ ಪಟ್ರೆ ಅನ್ಕೊಂಡಿದ್ದು ಹಾಗೆ ಆಗತ್ತೆ. 4ನೇದು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅದನ್ನ ಸಕ್ಸಸ್ ಮಾಡೋ ರೀತಿ ಉತ್ಸಾಹದಿಂದ ಎದ್ ನೋಡಿ. ದಿನ ಪೂರ್ತಿ ಮನಸ್ಸು ಉಲ್ಲಾಸವಾಗಿರುತ್ತೆ. 5 ಎಲ್ಲ ನಮ್ಮ ಮೂಗಿನ ನೇರಕ್ಕೆ ನಡಿಬೇಕು ಅಂತ ಬಯಸಬಾರ್ದು. ಇದರಿಂದ ಖಂಡಿತ ಸಂತೋಷ ಹಾಳು ಮಾಡ್ಕೋತೀವಿ. 6 ದೇಹ ಯಾವಾಗ್ಲೂ ಚಟುವಟಿಕೆಯಿಂದ ಇರ್ಬೇಕು. ಸಾಧ್ಯವಾದಷ್ಟು ಕೆಲಸ ಮಾಡ್ತಾನೇ ಇರ್ಬೇಕು. ಜಪಾನ್ನಲ್ಲಿ ಆಯುಸ್ ಜಾಸ್ತಿ. ಅಲ್ಲಿ ಎಷ್ಟು ವಯಸ್ಸಾದವ್ರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಹೊಲ ಗದ್ದೆಗಳಲ್ಲಿ ಕೂಡ ಕೆಲಸ ಮಾಡ್ತಾರೆ. ಆಗ ದೇಹ ಮನಸ್ಸು ಎರಡೂ ಲವಲವಿಕೆಯಿಂದ ಇರುತ್ತೆ. ಬೇಡದೇ ಇರೋ ವಿಚಾರ ಮನ್ಸಿಗೆ ಬರಲ್ಲ. ದಿನನಿತ್ಯ ಮಹರ್ಷಿಯವ್ರು ಹೇಳ್ಕೊಟ್ಟರು ಎಕ್ಸರ್ಸೈಸ್ ಮಾಡಿದ್ರೆ ಬೇಕಾದಷ್ಟು. ಆಹಾರದಲ್ಲಿ ಮಿತಿ ವಿಧಾನ ಇರ್ಬೇಕು. ಹಾಗೆ ಸಾತ್ವಿಕ ಆಹಾರ ಇರ್ಬೇಕು. ಆಹಾರನು ಸೇರಿದಂತೆ 5ರಲ್ಲಿ ಭಾವನೆ, ಕೆಲಸ, ನಿದ್ದೆ, ದೈಹಿಕ ಸಂಬಂಧ ಇವುಗಳಲ್ಲಿ ಮಿತಿ ವಿಧಾನ ಇರ್ಬೇಕು. ಆಹಾರದಲ್ಲಿ ಇತಿಮಿತಿ ಇದ್ರೆ ಕಷ್ಟಕರವಾದ ಎಕ್ಸರ್ಸೈಸ್ ಹುಡುಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಇವಿಷ್ಟನ್ನು ನಾವು ಪ್ರತಿದಿನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ಆರೋಗ್ಯವಾಗಿರೋದ್ರಲ್ಲಿ ಅನುಮಾನನೇ ಇಲ್ಲ. ನಡಿಗೆ ವಾಕಿಂಗ್ ಎಷ್ಟು ಒಳ್ಳೇದು. ಈಗ ಯಾರು ನಡಿಯಕ್ಕೆ ಇಷ್ಟಪಡಲ್ಲ. ಒಂದ್ ಅರ್ಧ ಕಿಲೋಮೀಟರ್ ಹೋಗೋದಿದ್ರು ಸ್ಕೂಟರ್, ಬೈಕೋ ತಗೊಂಡೊಟ್ಟೋಗ್ತಾರೆ. ಹಾಗಾಗಿನೇ ಈಗ ಟ್ರಾಫಿಕ್ ಜಾಮು, ಪೊಲ್ಯೂಷನ್ ಎಲ್ಲಾ ಜಾಸ್ತಿ. ಇದರಿಂದ ಉಸಿರಾಟದ ಸಮಸ್ಯೆ,
ಚೆನ್ನಾಗಿ ನಡೆದ್ರೆ ಮೈಯೂ ಕರಗತ್ತೆ, ಇವೆಲ್ಲಾನು ಕಡಿಮೆ ಆಗತ್ತೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಎಲ್ಲಾ ಸುಖ ಸಂತೋಷನೂ ಸಿಗುತ್ತೆ. ಒಂದ್ ಆಸ್ಪತ್ರೆಯಲ್ಲಿ ಒಬ್ಬಳಿಗೆ ಡೆಲಿವರಿ ಆಗತ್ತೆ, ಮಗು ಹುಟ್ಟತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸಡನ್ ಆಗಿ ಎದ್ದು ಹುಡುಕ್ತಾ ಇರ್ತಾಳೆ. ಆಗ ನರ್ಸ್ ಬಂದ್ಬಿಟ್ಟು ಗಾಬರಿ ಆಗ್ಬೇಡಿ, ತಗೊಳ್ಳಿ ನಿಮ್ಮ ಮಗುನ ಅಂತ ಕೊಡ್ತಾರೆ. ಆಗ ನಾನ್ ಮಗುನೆಲ್ಲ ಹುಡುಕ್ತಾ ಇರೋದು ಮೊಬೈಲನ್ನ ಅಂತ ಹೇಳ್ತಾಳೆ. ತಮಾಷೆಗೆ ಹೇಳಿದ್ದಷ್ಟೇ ಇದು. ಆದ್ರೆ ಇವಾಗ ಹಾಗೆ ಆಗಿದೆ. ಮೊಬೈಲು ಅತಿ ಅವಶ್ಯಕ ಆಗ್ಬಿಟ್ಟಿದೆ ಎಲ್ಲಾರ್ಗೂ. ಮೊಬೈಲ್ ಗೀಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ನೋಡ್ಲಿ ಯಾರ್ ನೋಡ್ಲಿ ಒಂದ್ ಕಡೆ ಕೂತ್ಕೊಂಡು ನೋಡ್ತಾನೇ ಇರೋದು. ಮೈ ಬರೋದಿಕ್ಕೆ ಇದು ಕಾರಣ. ಯಾವಾಗ್ಲೂ ನೋಡ್ತಾ ಇದ್ರೆ ಎಷ್ಟು ತೊಂದ್ರೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅದರಿಂದ ಜೀವಕಾಂತ ಶಕ್ತಿ ಎಷ್ಟು ಖರ್ಚಾಗತ್ತೆ. ಜೀವಕಾಂತ ಶಕ್ತಿ ಜಾಸ್ತಿ ಇದ್ರೆ ಸುಖ, ಕಡಿಮೆ ಇದ್ರೆ ದುಃಖ. ಇದರ ಬಗ್ಗೆ ಕಾಯಕಲ್ಪ ಕ್ಲಾಸಲ್ಲಿ ಚೆನ್ನಾಗಿ ವಿವರಿಸಿ ಹೇಳ್ತಾರೆ. ಮಕ್ಕಳನ್ನ ಮೊದಲು ಕಾಯಕಲ್ಪ ಕ್ಲಾಸ್ಗೆ ಸೇರಿಸ್ಬೇಕು. ಯಾವಾಗ್ಲೂ ಮೊಬೈಲ್ ನೋಡ್ತಾ ಇದ್ರೆ ಮನೆಯಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇರಲ್ಲ. ಯಾರಿಗೂ ಏನು ಹೇಳ್ಕೋಬೇಕು ಅನ್ಸಲ್ಲ. ನೆಂಟ್ರು, ಬಂಧು, ಬಳಗ ಯಾರೂ ಬೇಕಾಗಲ್ಲ. ಇದರಿಂದ ಮನೆಯಲ್ಲಿ ಜಗಳ ಕದನಗಳಿಗೂ ಅವಕಾಶ ಆಗತ್ತೆ. ಹಾಗಾಗಿ ಯಾವುದೇ ವಸ್ತುನೇ ಆಗ್ಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದ್ರೆ ಮಾತ್ರ ಸುಖ ಸಂತೋಷ. 8, ಸರಳ ಜೀವನ ಶೈಲಿ ಇರಬೇಕು. ನಡೆ ನುಡಿ ಎಲ್ಲಾದ್ರಲ್ಲೂ ಸರಳತೆ ಇರಬೇಕು. 9, ನಗುಮುಖ ಇರಬೇಕು. ನಗುಮುಖ ಇದ್ರೆ ಸ್ನೇಹ ಸಂಬಂಧಗಳು ಚೆನ್ನಾಗಿರುತ್ತೆ. 10, ಪ್ರಕೃತಿಯನ್ನು ಗೌರವಿಸಿ ಆರಾಧಿಸ್ಬೇಕು. ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನ ಪ್ರೀತಿಸ್ಬೇಕು. ಮುಖ್ಯವಾಗಿ ನಮ್ಮ ಗುರುಗಳು ಹೇಳಿರೋ ಹಾಗೆ ಯಾರಿಗೂ ಯಾವ ಜೀವಿಗೂ ನೋವು ಕೊಡಬಾರ್ದು. ಇದುವರೆಗೂ ನಾನು ಏನ್ ಹೇಳಿದ್ನೋ ಅದೆಲ್ಲ ಮಹರ್ಷಿಯವರು ಹೇಳಿರೋ ಒಂದು ಸ್ವಲ್ಪ ಭಾಗ. ಇನ್ನು ನಮ್ಮ ಸ್ಕೈ ಯೋಗ ಸೇರಿದ್ರೆ ಬೇಕಾದಷ್ಟು ವಿಷಯಗಳನ್ನ ತಿಳ್ಕೋಬಹುದು, ಕಲ್ತ್ಕೋಬಹುದು, ಜೀವನದಲ್ಲಿ ಯಾವಾಗ್ಲೂ ಸಂತೋಷವಾಗಿರ್ಬೋದು. ಇಲ್ಲಿಗೆ ನನ್ನ ಚಿಂತನೆಯನ್ನ ಮುಗಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಕೇಳ್ದವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆತ್ಮೀಯ ಸ್ನೇಹಿತರೆ, ಬಾಳ್ಗೆ ಈ ದಿನದ ಸಮೃದ್ಧಿಯೊಂದಿಗೆ. ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ವಂದನೆಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಸ್ನೇಹಿತರೆ. ನೀವು ಪ್ರಶ್ನೆಗಳನ್ನ ಕೇಳುವ ಮೊದಲು ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ಇದೊಂದು ಪ್ರಮುಖವಾದ ಸೂಚನೆ. ವಿಶ್ವ ಸಮುದಾಯ ಸೇವಾ ಸಂಘ ಶೈಕ್ಷಣಿಕ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಫೌಂಡೇಶನ್ ಕೋರ್ಸ್. ಈ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿ ಮತ್ತು ಆರೋಗ್ಯದ ಸಮಸ್ಯೆ ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ ಸ್ನೇಹಿತರೆ. ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು www.kundaliniyoga.edu ಎಂಬ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶೈಕ್ಷಣಿಕ ಕೋರ್ಸಿಗೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗ ಮುಕ್ತರಾಗಲು ಈ ಅಭ್ಯಾಸಗಳು ನಿಮಗೆ ಉಪಯುಕ್ತವಾಗಲಿದೆ ಸ್ನೇಹಿತರೆ. ಆದ್ದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನ ನೋಡಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಆ ದೈವದ ಹಾಗೂ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಯಾರಾದರೂ ಈ ದಿನದ ಚಿಂತನೆ ಬಗ್ಗೆ ಸಂದೇಹಗಳಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಮೇಡಮ್ ಯಾರು ಇಲ್ಲ ಅನ್ಸುತ್ತೆ. ರಾಧಾಮಣಿ ಮೇಡಮ್ ಅನ್ಮ್ಯೂಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಮೇಡಮ್.
ರಾಧಾಮಣಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾತನಾಡಿ ಮೇಡಮ್. ಮೇಡಮ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಂದೊಂದು ಪ್ರಶ್ನೆ ಮೇಡಮ್. ಇವಾಗ ನೀವು ಒಂದು ಹೇಳಿದ್ರಿ, ಮೂಗಿನ ನೇರಕ್ಕೆ ನಾವು ನಂದೇ ನಡಿಬೇಕು, ನಂದೇ ಆಗ್ಬೇಕು ಅಂತ ಹೇಳಿದ್ರಲ್ಲ. ನಾವು ಚೇಂಜ್ ಆಗಿದ್ದೀವಿ ಸಲುವಾಗಿ. ನಮ್ಮ ಮಕ್ಕಳು ಚೇಂಜ್ ಆಗ್ಬೇಕು ಅಂದ್ರೆ ನಾವೇನು ಮಾಡ್ಬೇಕು, ಸ್ವಲ್ಪ ಟಿಪ್ಸ್ ಕೊಡಿ ಮೇಡಮ್. ಅಂದ್ರೆ ನಾವು ಚೇಂಜ್ ಆಗ್ತಾ ಇದ್ದಂಗೆ ಅವರು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ. ಫಸ್ಟ್ ನಾವು ಬದಲಾಗೋದೇ ಮುಖ್ಯ. ಅವ್ರಿಗೂ ಸ್ವಲ್ಪ ಒಳ್ಳೆ ರೀತಿಯಿಂದ ಏನಾದ್ರೂ ಒಂದು ಹೇಳ್ತಾ ಇರ್ಬೇಕು, ಒಳ್ಳೆ ದಾರಿಲೇ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈ ಮೊಬೈಲ್ಸ್ ಸ್ವಲ್ಪ ಬಿಡಿಸ್ಬೇಕಂದ್ರೆ ಮೇಡಮ್, ಅದು ಬೇರೆ ಕಡೆ ಮನ್ಸನ್ ಡೈವರ್ಟ್ ಮಾಡಕ್ ಹೇಳ್ಬೇಕು. ಏನಾದ್ರೂ ಓದೋ ರೀತಿಲಿ ಹೇಳ್ಬೇಕು ಅವ್ರಿಗೆ. ಏನಾದ್ರೂ ಓದಕ್ ಕೊಡ್ಬೇಕು. ಇನ್ನೇನಾದ್ರೂ ಆತರ ನಾವೇ ಏನಾದ್ರೂ ಮಾಡ್ತಾ ಇರ್ಬೇಕು ಅಷ್ಟೇ, ಯೋಚನೆ ಮಾಡಿ. ನಮ್ಗೆ ಈ ಸ್ವಲ್ಪ ಹೊರಗಡೆ ಮಾತ್ರ ತುಂಬಾ ಎಷ್ಟು ಮನಸ್ಸನ್ನ ಶಾಂತಿ ಕೊಟ್ಟಿದೆ ಅಂದ್ರೆ, ನಾವು ₹1,00,000 ಕೊಟ್ರು ನಮ್ಗೆ ಆ ತರ ಶಾಂತಿ ಸಿಗಲ್ಲ. ನಾನು ನಮ್ಮ ಮಕ್ಕಳಿಗೆ ಅದೇ ಹೇಳ್ತಾ ಇರ್ತೀನಿ, ಸ್ವಲ್ಪ ಕಲ್ತ್ಕೊಳ್ರಿ ನೀವು ಅಂತ. ಅವ್ರೊಂದೊಂದು ಹೆಜ್ಜೆ ಬರ್ತಾ ಇದಾರೆ, ಪ್ರಾಣಾಯಾಮ ಅಂತ. ಅದ ನಾನ್ ಮಾಡಿಸ್ತಾ ಇದ್ದೀನಿ. ಇನ್ನ ಪೂರ್ತಿ ಹೊಲಿಸ್ಕೊಬೇಕು ಅಂದ್ರೆ ನಾವ್ ಯಾವ ತರ ಹೇಳ್ಬೇಕು ಮೇಡಮ್? ನಮ್ ಕ್ಲಾಸಿಗೆ ಕಳ್ಸಿ ಮೇಡಮ್, ಅಲ್ಲೂ ಎಷ್ಟೋ ತಿಳಿಸ್ಕೊಡ್ತಾರೆ ಇದ್ರ ಬಗ್ಗೆ ಎಲ್ಲಾನು. ನಾನ್ ರೈಟ್ ನಾವು ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಎಲ್ಲ ನಡೆಯುತ್ತಲ್ಲ ಇವಾಗ? ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಇವಾಗ. ಹೌದಾ? ತುಂಬಾ ಒಳ್ಳೇದು ಮ್ಯಾಮ್. ನನಗಂತೂ ತುಂಬಾ ಸಂತೋಷ ಸಿಕ್ಕಿದೆ ಮೇಡಮ್, ನಿಜವಾಗ್ಲು. ಚಿಂತನೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಕೇಳಕ್ಕೆ. ಎಷ್ಟೊತ್ತೇ ಆಗ್ಲಿ 4 ಕಾಲು ಕುತ್ಕೊಂಡ್ಬಿಡ್ತೀವಿ ಕೇಳಕ್ಕೆ ಮೇಡಮ್, ಅಲ್ಲಾಡಲ್ಲ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆಶಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ಆಶಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ನಮ್ಗೆ ಕೆಲವೊಂದು ಹ್ಯಾಪಿಯಾಗಿರ್ಬೇಕಾದ್ರೆ ನಮ್ಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ, ಅಂದ್ರೆ ನಾವೇನೋ ತಪ್ಪು ಮಾಡ್ಬಿಟ್ಟಿದೀವಿ ಏನೋ ಯಾವ್ದಾದ್ರು ಒಂದು ಭಾವನೆ ಇದ್ರೆ ಪದೇ ಪದೇ ಅದೇ ರಿಪೀಟೆಡ್ ಥಾಟ್ಸ್ ಬರ್ತಾ ಇರುತ್ತೆ. ಆ ಥಾಟ್ಸ್ ಎಲ್ಲ ಅದು ಮನ್ಸಿಂದ ಹೋಗೋದಿಲ್ಲ, ಅದೇ ನೆನ್ಪು ಬರ್ತಾ ಇರುತ್ತೆ. ಅದ್ರಿಂದ ಹೆಂಗ್ ಮೇಡಮ್ ಓವರ್ಕಮ್ ಆಗೋದು? ಅದು ಹೋಗಿಲ್ಲ ಅಂದ್ರೆ ನಾವು ಹ್ಯಾಪಿಯಾಗಿರೋದಿಕ್ಕೆ ಆಗೋದಿಲ್ವಲ್ಲ. ಹೌದು, ಅದು ನಾವು ಒಳ್ಳೊಳ್ಳೇದನ್ನೇ ಯಾವಾಗ್ಲೂ ನಾವು ಚಿಂತನೆ ಮಾಡ್ತಾ ಇರ್ಬೇಕಾದ ಅಷ್ಟೇ. ಅದನ್ನ ಆದಷ್ಟು ಮರಿತಾ ಇರ್ಬೇಕು. ಜೊತೆಗೆ ಧ್ಯಾನ, ಪ್ರಾಣಾಯಾಮ ಈ ತರ ಮಾಡ್ತಾ ಇದ್ರೆ ಸ್ವಲ್ಪ ಮನಸ್ಸುನು ಡೈವರ್ಟ್ ಆಗತ್ತೆ. ಆದಷ್ಟು ಅದನ್ನೆಲ್ಲ ಅದು ನೆನಪಾಯ್ತು ಅಂದ ತಕ್ಷಣ ನಾವು ಬೇರೆ ಇನ್ನೇನಾದ್ರೂ ಮನಸ್ಸನ್ನ ಚೇಂಜ್ ಮಾಡಿ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕಷ್ಟೇ. ಒಂದ್ ಸ್ವಲ್ಪ ಆತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಹೊಟ್ಟೋಗುತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್, ಭಾರತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಭಾರತಿ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ. ಬೆಳಿಗ್ಗೆ 5:40 ಕನ್ನಡದಲ್ಲಿ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ಚಿಂತನ ವಿಷಯ, ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ, 4:45 ವಿಶ್ವಶಾಂತಿಗಾಗಿ ಹಾರೈಕೆ ಹಾಗೂ 4:55 ಚಿಂತನಾ ವಿಷಯ ಮೂಢನಂಬಿಕೆ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಅಸಿಸ್ಟೆಂಟ್ ಪ್ರೊಫೆಸರ್ ಜಗದೇವಿ ದೊಡ್ಡಮನಿಯವರು. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳುವಂತಹ ಸಮಯ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಯೋಗ ಬಂಧುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ
ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳಲಿ ಎಂದು ಹಾರೈಸುತ್ತಾ ಎಲ್ಲರನ್ನ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.